ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಕಣ್ಣ ಮುಚ್ಚೆ ಕಾಡೆ ಗುಡ್ಡೆ ಮುದ್ದಿನ ಮೂಟೆ ಉರುಳೆ ಒಂದು ನಿಮ್ಮಯ ಹಕ್ಕಿ ಬಚ್ಚಿಕೊಳ್ಳಿ ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ಕೃಷ್ಣ ಇಡಿ ಇಲ್ಲಿ, ಕೃಷ್ಣ ಈ ಕಡೆ ಇಲ್ಲಿ, ಕೃಷ್ಣ ಇಲ್ಲಿ. ನೀನಾ ಒಳಲೆ ಕೃಷ್ಣ ಈ ಕಡೆ. ಕೃಷ್ಣ ಇಲ್ಲಿ. ಕಳ್ಳಿ ಅಲ್ಲ, ಯಾರ ಕಳ್ಳ ಇದ್ದಾನೆ. ಓ ನೀನಾಣೆ ಕಳ್ಳ? ನನ್ನ ಹಾಕ್ಲಿಕ್ಕೆ ಕಳ್ಳ ಅಂದ್ಯ? ನಾನ್ ಕಳ್ಳ ಅಲ್ಲ. ಹಂಗಲ್ಲ, ಮೇಟ್ರು ಬ್ಯಾಗ್ನಾಗೆ ಗಾಂಜಾ ಇಟ್ಟಿದ್ನಲ್ಲ ಕಳ್ಳ, ಒಂದು ಹೊಸ ಸುದ್ದಿ ಬಂದಿತ್ತು. ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಬಾಯಿ ತಪ್ಪ ಕಳ್ಳ ಅಂದ್ಬಿಟ್ಟೆ. ಸುದ್ದಿನ ಏನದು? ಅದೇ ಕಳ್ಳ ಇದನ್ನಲ್ಲ, ಸೀದಾ ಮಿನಿಸ್ಟರ್ ಹತ್ರ ಹೋಗಿ ನನ್ನನ್ನ ಕಾಪಾಡಿ ಅಂತ ಕೇಳ್ಕೊಂಡಂತೆ. ಆದ್ರೆ ಆ ಮಿನಿಸ್ಟರು ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಬೈದ್ ಕಳಿಸ್ಬಿಟ್ರಂತೆ. ಅದನ್ನ ಯಾವ್ದೋ ಟಿವಿ ಚಾನಲ್ ಅವರು ರೆಕಾರ್ಡ್ ಮಾಡಿದಾರಂತೆ. ಅದಕ್ಕೆ ಕ್ಯಾಸೆಟ್ ಬೇಕಂತ ಕೇಳೋಕ್ ಫೋನ್ ಮಾಡಿದ್ರು. ಹೇಗಿದ್ರು ಕಳ್ಳ ಯಾರು ಅನ್ನೋದು ವಿಡಿಯೋಲಿ ಇರೋದ್ರಿಂದ ಮೊದ್ಲು ಪೊಲೀಸವರು ಕೊಡಿ, ಅವರೇ ಅವನನ್ನ ಅರೆಸ್ಟ್ ಮಾಡಿ ನಮ್ಮಪ್ಪನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ವಿ. ಪಾಪ ವೈದ ಮಂತ್ರಿ ಹೇಳಿದ್ರಲ್ಲ ಅಂತ ಈ ಕೆಲಸ ಮಾಡೋನೆ, ಈಗ ಮಂತ್ರಿನೇ ಉಲ್ಟಾ ಹೊಡೆದವನೆ. ಎಲ್ಲಾ ಶಿಕ್ಷಣ ಅವನೇ ಅನ್ಭವಿಸ್ಬೇಕಾಯ್ತದ. ಈಗ ಕಳ್ಳಂಗೂ ಗಾಂಜಾಕ್ಕೂ ಸಂಬಂಧ ಇಲ್ಲ ಅಂದ್ಮೇಕೆ ಈ ಕಳ್ಳ ತಪ್ಪಿಸ್ಕೊಳ್ಳೋಕೆ ಬೇರೆ ಯಾವ್ದಾದ್ರು ದಾರಿ ಇರ್ಬೋದೆ? ಖಂಡಿತ ದಾರಿ ಇದೆ. ಪೊಲೀಸವರು ಆ ಕಳ್ಳನ ಅರೆಸ್ಟ್ ಮಾಡಕ್ ಮುಂಚೆ ಅವನು ಅಪ್ರೂವರ್ ಆಗ್ಬೇಕು. ಹಂಗಂದ್ರೆ ಅಪ್ರೂವರ್ ಆಗೋದು ಅಂದ್ರೆ ಮಿನಿಸ್ಟರ್ ಹೇಳಿದಾಗ ಆ ಕೆಲಸ ಮಾಡ್ದೆ ಅಂತ ಒಪ್ಕೋಬೇಕು. ಹಂಗ್ ಮಾಡ್ಬಿಟ್ರೆ ಶಿಕ್ಷೆ ಆಗೋಕಿಲ್ವೋ? ಲೇ ಹಳೆಯ, ಏನೋ ನಿಂಗೆ ಶಿಕ್ಷೆ ಆಯ್ತದ ನಂಗೆ ಸಂಕಟ ಪಡ್ತಾ ಇದೀಯಾ? ತೆಗೆ ನನ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನೋ ವಿಷಯ ಕೇಳ್ ತಿಳ್ಕವ ಅಂತ ಕೇಳ್ದೆ ಆಟೆಯ. ಬಿಟ್ರೆ ನೀವು ನನ್ನನ್ನ ಕಳ್ಳ ಮಾಡ್ಬಿಡ್ತೀರಿ. ಕೃಷ್ಣ, ಅತ್ತು ನಿಮ್ ಅಣ್ಣನ್ಗೆ ಈಗ್ಲಾದ್ರೂ ಹೆದರಿಕೆ ಬಂದಿದೆ ಅಂತ ಆಯ್ತು. ಈ ಕಾಳಿ ಬಾಬಾ ಯಾವ ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಅವರು ಅಪ್ರೂವರ್ ಆಗಿ ತಪ್ಪೊಪ್ಕೊಳ್ಬೋದು ಅಥವಾ ಇದಕ್ಕಿಂತ ದೊಡ್ಡ ತಪ್ಪು ಮಾಡ್ಬೋದು. ನಾವಂತೂ ಒಂದ್ ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಈ ಕಾಳಿ ಬಾಬನ್ಗೆ ಶಿಕ್ಷೆ ಕೊಡ್ಸೋಕ್ಕಿಂತ ಆ ಮಿನಿಸ್ಟರ್ಗೆ ಬುದ್ಧಿ ಕಲ್ಸೋದು ಮುಖ್ಯ. ಏನವ, ನಾನ್ ನೋಡಿದ್ರೆ ಸಂಕದಾಗ ಬಿದ್ದು ಒದ್ದಾಡ್ತಾವನಿ, ನೀನ್ ಮೈಸೂರು ಪಾಕ ತಿಂತ ಕೂತಿದ್ಯಾ? ಇದ್ನಾರ ತಿಂದು ಸಂತೋಷ ಪಡಂಗ ಆಗೋಗ್ಬಿಟ್ಟದ ನನ್ ಕತೆ. ಅಲ್ಕಂಡ್ಲ ಕಾಳಿ, ಮನೆನಾಗೆ ಹಿರಿಯರು ಓಡಾಡ್ತಾರೆ ಅನ್ನೋ ಭಯಾನೂ ಇಲ್ದೆ ಆ ರುಕ್ಮಣ್ಣಿ ಗಂಡನ್ ಜೊತೆ ಆಟೋನ್ ಸರ್ಸಾಡ್ತಿದ್ಲಲ್ಲ, ನೀನೊಂದ್ ಮಾತು ಕೇಳ್ಬಾರ್ದಾಗಿತ್ತೆ. ಕೇಳಕ್ ಹೋದದ್ಕೆ ಈಗ ಮೇಟ್ರು ವಿಷಯ ನನ್ ಬುಡಕ್ ಬಂದ್ ಬಿದ್ದೈತೆ. ಅಲ್ಕಂಡ್ಲ ಕಾಳಿ, ಆ ಮೇಟ್ರಪ್ಪ ಗಾಂಧ ಕೇಸ್ನಾಗೆ ಒಳಗ್ ಹೋಗ್ಬಿಟ್ಟವ್ನೆ, ಮತ್ತೆ ಆಚೆ ಕಡೆ ಬರಕಿಲ್ಲ ಅಂತ ನೀನೇ ತಾನೇ ಹೇಳ್ದೆ. ಈಗ ನಿನ್ ಬುಡಕ್ ಹೆಂಗ್ಲ ಬರ್ತದೆ? ಓ, ಆ ರುಕ್ಮಣ್ಣಿ ಹೇಳದ್ ನೋಡಿದ್ರೆ ಅವನ್ ಯಾವನೋ ಎಡವಟ್ ನನ್ ಮಗ ತಪ್ಪ್ಯಾಕ್ ತಪ್ಪು ಮಾಡಿ ತಾನು ಸಿಕ್ಕಾಕೊಂಡಿದ್ದಲ್ದೆ ಮೇಟ್ರಪ್ಪನ್ ಬೇರೆ ಬಿಡ್ಸ್ಬಿಡ್ತಾವನಲ್ಲ. ನಿಟ್ವಾಗ್ಲೂ ಹೇಳ್ತೀನಿ ಮಗ, ಆ ಮುಂಡೆದ್ಗೆ ಕೂಸ್ಬೇ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಎಡವಟ್ಟ ಆಗ್ಬಿಟ್ಟದೆ. ಅಲ್ಕಂಡ ಆ ತಟ್ಟನ್ ಮಗ ಗಾಂಡ ಇಡಕ್ ಮುಂಚೆ ನನ್ನ ಒಂದೇ ಒಂದಪ್ಪ ಕೇಳ್ಬಿಟ್ಟಿದ್ರೆ ಸರಿಯಾಗಿರೋ ಐಡಿಯಾನೇ ಕೊಟ್ಬಿಡ್ತಿದ್ದೆವು. ನಾವು ಈ ಆಳ್ ಬುದ್ಧಿಗೆ ಆಗ ಒಳಿದೆ ಹೋಯ್ತು. ಕೆಟ್ಟ ಮ್ಯಾಗ ಬುದ್ಧಿ ಬತ್ತು ಅನ್ನಂಗೆ ಈಗ ನಿಂತಾವ ಬಂದೀವ್ನಿ.
ಅಂದ್ರೆ ಆ ಗಾಂಜಾ ಮಡಗೋದು ನೀನೇ ಅಲ್ಲ? ನಾವು ಅದೇನಾಯ್ತು ಅಂದ್ರೆ ನಮ್ಮ ವಿದ್ಯಾ ಮಂತ್ರಿಗಳವರಲ್ಲ ಡಿ.ಕೆ. ಪಟ್ಟಾಪ್ ಸಾಹೇಬ್ರು ಅವರು ಅದ್ಯಾವ್ದೋ ಪರೀಕ್ಷೆ ಬರಿಬೇಕು ಅಂದ್ರು. ಅದಕ್ಕೆ ನಾನು ಅವ್ರನ್ನ ಮೇಟ್ರು ಮನೆ ಕರ್ಕೊಂಡು ಹೋಗಿದ್ನಾ. ಆ ಮೇಟ್ರು ಮಂತ್ರಿಗಳಿಗೆ ಅವಮಾನ ಮಾಡ್ಬಿಡದ. ಮಂತ್ರಿಗಳು ಜಾನೆ ಪಾಪ ಮಾಡ್ಕೊಂಡ್ಬಿಟ್ಟು ಹೆಂಗನ ಮಾಡಿ ಆ ಮೇಟ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ನಾನು ಮಂತ್ರಿಗಳು ಸೇರ್ಕೊಂಡು ಏನೇನೋ ಪ್ಲಾನ್ ಮಾಡಿದ್ವಿ. ನನಗೆ ಗಾಂಜಾ ಕೇಸ್ನಾಗೆ ಮೇಟ್ರನ್ನ ಸಿಕ್ಕಾಕ್ಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಮೇಟ್ರು ಬ್ಯಾಗ್ ಒಳಕ್ಕೆ ಗಾಂಜಾ ಇಟ್ಟು ನಾನಕ್ಕ ನಾವು ನಾ ಹೇಳದ್ ನಾವು ಸರಿಯಾಗಿ ಕೇಳಿಸ್ಕೊ. ನೀನ್ ಓಡೋಗಿ ನೀನ್ ಎಂಡ್ರ ಕಾಲು ಹಿಡ್ಕೊಬಿಟ್ರೆ ಅವಳು ಓಡೋಗಿ ಮೇಟಪ್ಪನ ಕಾಲು ಹಿಡ್ಕೊಬಿಡ್ತಾಳೆ ಕಟ್ಲ. ಹಾಕಿಲ್ಲ ಕಣವ, ಆಗಕ್ಕಿಲ್ಲ. ಈ ಕಾಳೆ ಕೂಡ ಎಂಡ್ರು ಕಾಲು ಹಿಡಿಯದೆ ಇದೆಲ್ಲ ಆಗಕ್ಕಿಲ್ಲ ಕಂಬಿಡು. ಕೃಷ್ಣ ರುಕ್ಮಿಣಿಯ